ಓಕೆ, ನೀವು ಆ ದೃಶ್ಯಗಳಲ್ಲಿ ನೋಡಬಹುದು. ದೇವಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ಯಾವುದೇ ಲೈಟ್ಸ್ ಗಳನ್ನು ಆನ್ ಮಾಡಿರಲ್ಲ. ಕೇವಲ ಅಲ್ಲಿ ಬೆಳಗಿರ್ತಕ್ಕಂತಹ ದೀಪಗಳು ಮಾತ್ರ ಪ್ರಜ್ವಲಿಸ್ತಾ ಇರುತ್ತೆ. ಯಾವ ಕಾರಣಕ್ಕೆ ಅಂತಂದ್ರೆ ಅಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶ ಆಗೋದನ್ನ ಕಣ್ತುಂಬ ತುಂಬಿಕೊಳ್ಬಹುದು. ಆ ಕಪ್ಪು ವರ್ಣದ ಆ ಶಿವಲಿಂಗದ ಮೇಲೆ ಅದರ ಸ್ಪರ್ಶನ ನೋಡೋದೇ ಒಂದ್ ರೀತಿ ಚಂದ. ಒಂದ್ ರೀತಿ ಹಾಲಿನ ಅಭಿಷೇಕ ಹೇಗೆ ಆಗುತ್ತೋ ಅದನ್ನ ನಾವು ನೋಡ್ತಾ ಇದ್ರೆ ಹೇಗೆ ಕಾಣಿಸುತ್ತೋ, ಯಾವ ರೀತಿ ಪ್ರಕಾರಮಾನವಾಗಿ ಕಂಗೊಳಿಸುತ್ತೋ ಅದೇ ರೀತಿಯಲ್ಲಿ ನಮ್ಗೆ ಶಿವಲಿಂಗ ಕಾಣಿಸ್ತಾ ಇರುತ್ತೆ. ಸೊ ಈಗಾಗಲೇ ಪೀಠದ ಸಮೀಪಕ್ಕೆ ಬಂದಿದೆ ಸೂರ್ಯ ರಶ್ಮಿ ಅನ್ನುವಂತಹ ವಿಚಾರ. ಸೊ ಇನ್ನೇನು ಕೆಲವೇ ಹೊತ್ತುಗಳು ಶಿರದ ಭಾಗಕ್ಕೆ ಬರುತ್ತೆ. ಅದಾದ ನಂತರದಲ್ಲಿ ಪರಿಪೂರ್ಣವಾಗಿ ಅಂದುಕೊಂಡಂತೆ ಎಲ್ಲವೂ ಕೂಡ ನೆರವೇರುತ್ತೆ. ಓಕೆ ಗುರುಗಳೇ, ಈಗ ನಾವು ಪ್ರತಿ ವರ್ಷ ಸಾಮಾನ್ಯವಾಗಿ ಸಂಕ್ರಮಣದ ಸಂದರ್ಭದಲ್ಲಿ ಈ 5:14 5:30-35 ಸಂದರ್ಭದಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶವನ್ನ ನಾವು ಕಣ್ತುಂಬಿಕೊಳ್ತಾ ಇದ್ವಿ. ಬಹುಶಃ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಅದೇ ಸಮಯಕ್ಕೆ ಎಲ್ಲವೂ ಕೂಡ ಮಿಳಿತವಾಗ್ತಾ ಇದೆಯಾ ಅಂತ. ಖಂಡಿತ ನೋಡಿದ್ರೆ ಸಂದರ್ಭವನ್ನು ನೋಡಿದ್ರೆ ಹಾಗೆ ಅನಿಸುತ್ತೆ. ಇನ್ನೊಂದು 5-10 ನಿಮಿಷ ಹೋಗ್ಬೋದು ಅಂತ. 5 ಗಂಟೆ 8 ನಿಮಿಷ, 5 ಗಂಟೆ 15 ನಿಮಿಷದ ಆ ಒಂದು ಸಂದರ್ಭದಲ್ಲಿ ಸ್ಪರ್ಶ ಮಾಡುವಂತಹ ಸಾಧ್ಯತೆಗಳಿದೆ. ಅಂದ್ರೆ ಎಷ್ಟು ನಿಮಿಷಗಳ ಕಾಲ ಶ್ರೀನಿಧಿ ಹೊಳ್ಳವರೇ, ಎಷ್ಟು ನಿಮಿಷಗಳ ಕಾಲ ಅದು ಶಿವಲಿಂಗದ ಮೇಲೆ ಇರುತ್ತೆ ಅನ್ನೋದ್ರ ಆಧಾರದ ಮೇಲೆ ನಾವು ಮುಂದೆ ಆಗಬಹುದಾದಂತಹ ಅನಾಹುತ ಅಥವಾ ಒಳ್ಳೆಯ ವಿಚಾರಗಳು ಅದೆಲ್ಲವನ್ನು ಕೂಡ ಜಡ್ಜ್ ಮಾಡಬಹುದು ಅಂತ. ಅಂದ್ರೆ ಸೂರ್ಯ ತನ್ನ ಪಥದಲ್ಲಿ ಎಷ್ಟು ಸಮಯದಲ್ಲಿ ಎಷ್ಟು ವೇಗವಾಗಿ ಹೋಗ್ಬೇಕು ಹಾಗೆ ಹೋಗೋದು. ಆದ್ರೆ ಈ ರೀತಿಯ ಇಂಥ ಕ್ಷಣದಲ್ಲಿ ನಿರ್ದಿಷ್ಟವಾಗಿ ಆ ಸಮಯಕ್ಕೆ ಇಷ್ಟು ನಿಮಿಷ ಅಂತ ಹೇಳಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲಿ 6 ಗಂಟೆ 8 ನಿಮಿಷಕ್ಕೆ ಇವತ್ತು ಸೂರ್ಯಾಸ್ತ ಇರುವಂತದ್ದು. ಆದ್ರೆ ಇಲ್ಲಿ ಕೆಲವೊಂದು ಪುರಾತನವಾಗಿರ್ತಕ್ಕಂತಹ ದೇವಾಲಯಗಳಲ್ಲಿ ಸೂರ್ಯನ ಕರ್ತವ್ಯ, ಯಾಕೆಂದ್ರೆ ಶನೈಶ್ವರ ಶಾಪ ಕೊಟ್ಟಂತ ಸಂದರ್ಭದಲ್ಲಿ ಶಾಪ ವಿಮೋಚನೆಯನ್ನ ಮಾಡಿ ತನ್ನ ತೇಜಸ್ಸನ್ನ ವಾಪಸ್ ಕೊಟ್ಟಂತದ್ದು ಶಿವನೇ. ಹಾಗಾಗಿ ಈ ಪುಣ್ಯಕಾಲದ ಮೊದಲ ಕಿರಣ ಅನ್ನುವಂಥದ್ದು ಶಿವನಿಗೆ ನಮನವನ್ನ ಮಾಡುವಂತಹ ಕಾಲ. ಹಾಗಾಗಿ ಆಯಾ ಒಂದು ಜಿಲ್ಲೆಗೆ ಅನುಗುಣವಾಗಿ ಅಲ್ಲಿ ಸೂರ್ಯ ಅಸ್ತ ಆಗುವಂತಹ ಸಂದರ್ಭಕ್ಕೆ ಅನುಗುಣವಾಗಿ ಇದೆಲ್ಲದು ನಡೀತದೆ. ಆದ್ರಿಂದ ಇಲ್ಲಿ ನಾವು ಇದಮಿತ್ತಂ ಅನ್ನುವಂಥ ವಿಚಾರಗಳ ಬಗ್ಗೆ ಇದು ತಡ ಆಯ್ತು ಅನ್ನುವಂಥ ವಿಚಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದ್ರೆ ಶಿವನ ಆಲಯ ಅನ್ನುವಂಥದ್ದು ನಮಗೆ ಇಲ್ಲೊಂದು ಇದೆ. ಬಿಟ್ರೆ ಕೋನಾರ್ಕಿನಲ್ಲೂ ಸೂರ್ಯನ ದೇವಸ್ಥಾನ ಉಂಟು, ಅಲ್ಲಿ ಪ್ರತಿನಿತ್ಯವೂ ಸಮೇತ ಮಜ್ಜನಾದಿಗಳು ಅನ್ನುವಂಥದ್ದು ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ಪ್ರತಿ ಸೂರ್ಯನಿಗೆ ಯಾಕೆ ಪ್ರಾಧಾನ್ಯತೆ ಅಂತ ಕೇಳಿದ್ರೆ ಸೂರ್ಯನ ಶಕ್ತಿಯನ್ನೇ ಮರಳಿಸಿಕೊಟ್ಟಂಥದ್ದು ಈ ಶಿವ ಪರಮಾತ್ಮ ಅಂತ ಹೇಳಿ. ಹಾಗಾಗಿ ಈ ಮೊದಲ ಕಿರಣ ಅನ್ನುವಂಥದ್ದು ಸಾಯಂಕಾಲದಲ್ಲಿ ಗೋಧೂಳಿ ಸಂದರ್ಭದಲ್ಲಿ ಸೂರ್ಯ ಅಸ್ತ ಆಗುವಂತಹ ಸಂದರ್ಭಕ್ಕೆ ಅದು ನಮನಗಳನ್ನ ಸಲ್ಲಿಸುವಂಥದ್ದು. ಅದರಿಂದ ನಾವು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ಚಿಂತನೆ ಮಾಡೋದಕ್ಕಿಂತ ನಮ್ದೊಂದು ಈ ನಂಬಿಕೆ ಅನ್ನುವಂಥ ಚಿಂತನೆಗಳನ್ನ ನಾವು ಮಾಡ್ಬೋದು. ಬಿಟ್ರೆ ಯಾಕೆಂದ್ರೆ ಇಲ್ಲಿ ನಮಗೆ ಒಂದು ಪ್ರಮಾಣ ಅನ್ನುವಂಥದ್ದು ಇಲ್ದಲೇ ನಾವು ಭೂತ ಭವಿಷ್ಯತ್ ವರ್ತಮಾನ ಕಾಲ ಚಿಂತನೆಗಳನ್ನ ಅದು ದೇಶದ ಪರಿಮಿತಿಯಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇಲ್ಲಿ ಸೂರ್ಯನಾಥವನು ಶಿವನಿಗೆ ಸಮರ್ಪಣೆ ಮಾಡುವಂತಹ ಒಂದು ಕೃತಜ್ಞತೆ ಅನ್ನುವಂಥ ವಿಚಾರಗಳನ್ನ ನಾವು ಗಮನಿಸಬಹುದು. ಓಕೆ, ನಾವು ಆ ನಂದಿ ಕೊಂಬಿನ ಮೂಲಕವಾಗಿ ಒಳಕ್ಕೆ ಪ್ರವೇಶ ಮಾಡಿರುವಂತಹ ನೇರ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇದ್ದೀವಿ. ಇನ್ನೇನು ಕೆಲವು ಕ್ಷಣಗಳಷ್ಟೇ ವೀಕ್ಷಕರೇ, ಶಿವನಿಗೆ ಸೂರ್ಯನ ಸ್ಪರ್ಶವಾಗುತ್ತೆ. ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸೂರ್ಯನ ಪ್ರವೇಶ ಅಂತ ನಾವೇನು ಹೇಳ್ತಾ ಇದ್ವಿ ಅದು ಈಗ ಆಗುತ್ತೆ. ನಮಗೆ ಬಹಳಷ್ಟು ವಿಚಾರಗಳನ್ನ ಗುರುಗಳು ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಈ ಬಾರಿ ಯಾವುದೇ ರೀತಿಯಾದಂತಹ ತೊಡಕುಗಳಾಗಬಾರ್ದು, ಎಲ್ಲೂ ಕೂಡ ಅಂದುಕೊಂಡಂತೆ ಸಾಂಗವಾಗಿ ನೆರವೇರಲಿ ಅಂತ ಕಳೆದ 1 ತಿಂಗಳಿನಿಂದಲೇ ಪೂಜೆಗಳನ್ನ ಮಾಡಿದ್ದಾರಂತೆ. ಆ ರೀತಿಯ ಪೂಜೆಗಳು ಪ್ರಾರ್ಥನೆಗಳು ಫಲ ಕೊಡುತ್ವಾ? ನೋಡಿ, ದೇವತಾ ಆರಾಧನೆಗಳಲ್ಲಿ ಇದೆಲ್ಲವೂ ಕೂಡ ಪ್ರಾಂತೀಯವಾಗಿರುವಂತಹ ಒಂದು ವ್ಯವಸ್ಥೆ. ಇಲ್ಲಿ ಧನು ರಾಶಿಯನ್ನು ಪ್ರವೇಶ ಮಾಡದಲ್ಲಿಂದ ನಾವು ಧನುರ್ಮಾಸ ಅಂತ ಹೇಳ್ತೇವೆ. ಎಲ್ಲಿ ಮಕರವನ್ನು ಪ್ರವೇಶ ಮಾಡೋದು, ಅಲ್ಲಿಯವರೆಗೂ ಕೂಡ ನಾವು ಈ ಪ್ರತಿನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಅದರಲ್ಲಿಯೂ ಕೂಡ ಈ ಸಾಧಾರಣವಾಗಿ 4 ಗಂಟೆಯಿಂದ 6 ಗಂಟೆ ಒಳಭಾಗದಲ್ಲೇ ಷೋಡಶೋಪಚಾರ ಪೂಜೆಗಳನ್ನೆಲ್ಲವನ್ನು ಕೂಡ ದೇವರುಗಳಿಗೆ ಸಮರ್ಪಣೆ ಮಾಡತಕ್ಕಂತಹ ಒಂದು ಕ್ರಮ ಎಲ್ಲ ದೇವಸ್ಥಾನಗಳಲ್ಲಿಯೂ ಇದೆ. ಅದರಲ್ಲಿಯೂ ಈ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿಯೇ ಮಾಡ್ತಾರೆ. ಯಾಕಂದ್ರೆ ಈ ಮಕರ ಸಂಕ್ರಾಂತಿ ಈ ಒಂದು ಪರ್ವ ಕಾಲದಲ್ಲಿ ರಶ್ಮಿ ಹೇಳ್ತಕ್ಕಂಥದ್ದು ನಿರ್ವಿಘ್ನವಾಗಿ ಆ ಒಂದು ಶಿವನನ್ನ ಸ್ಪರ್ಶಿಸಬೇಕು. ಯಾಕಂದ್ರೆ ಶ್ರೇಯಾಂಸಿ ಬಹುವಿಘ್ನಾನಿ ದೀಕ್ಷಿತರು ಹೇಳಿದ್ರು ಅಲ್ಲಿಯ ಪ್ರಧಾನ. ಯಾಕಂದ್ರೆ ವೇದಾಧ್ಯಾಯಿ ಸದಾಶಿವ ಅಂತ ಹೇಳ್ತೇವೆ. ನಾವೆಲ್ಲವನ್ನೂ ಕೂಡ ನಾವು ಚಿಂತನೆಯನ್ನು ಮಾಡತಕ್ಕಂಥದ್ದು ಹೆಚ್ಚಾಗಿ ಪುರೋಹಿತನ ಮಾತಿನ ಮೇಲೆ ಅಲ್ವೇ, ಪುರೋಹಿತನ ಮಾತಿನ ಮೇಲೆ.
ನಮ್ಮ ಒಂದು ಮಾತಲ್ಲಿ ಹೇಳ್ತೇವೆ, ದೇವರು ಕೊಟ್ಟರು ಪೂಜಾರಿ ಕೂಡ ಅಂತ. ಕೊಡಲ್ಲ. ಅಲ್ವೇ? ಹಾಗಾಗಿ ಇಲ್ಲಿ ಏನಪ್ಪಾ ಅಂದ್ರೆ ಆ ಅರ್ಚಕರ ಒಂದು ಮಾತಿನಲ್ಲಿ ಅಚಲವಾದಂತ ಒಂದು ವಿಶ್ವಾಸ. ಹಾಗೇನೆ ಅವರು ಕೂಡ ಏನಿಟ್ಟಿರ್ತಾರೆ ಅಂದ್ರೆ ನಿರ್ವಿಘ್ನವಾಗಿ ಕಾರ್ಯ ಪರಿಸಮಾಪ್ತಿಯಾಗಲಿ ಅಂತ ಶಿವನನ್ನ ಪ್ರಾರ್ಥನೆ ಮಾಡಿ ಒಂದು ತಿಂಗಳಿಂದಲೂ ಕೂಡ ವಿಶೇಷವಾದಂತಹ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನೆಲ್ಲವನ್ನೂ ಕೂಡ ಸಮಾಜದ ಒಳಿತಿಗೋಸ್ಕರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಇವತ್ತಿನ ದಿವಸ ಈ ಪೊಂಗಲ್ ಹಬ್ಬ ಅಂತ ನಾವು ತಮಿಳಿನಲ್ಲಿ ಹೇಳ್ತಾರೆ. ಅಲ್ಲಿ ಪೊಂಗಲ್ ಅಂತ ತಮಿಳಿನಲ್ಲಿ ಆಚರಿಸ್ತಾರೆ. ಪೊಂಗಲ್ ಅಂತಂದ್ರೆ ಏನು? ಉಕ್ಕಿಸುವುದು ಅಂತ ಅರ್ಥ. ಹಾಲು ಉಕ್ಕಿಸ್ತಕ್ಕಂಥ ಒಂದು ಶಾಸ್ತ್ರ ನೋಡಿ, ಅಲ್ಲಿ ಬಹಳ ಅಲಂಕಾರ ಮಾಡಿ ಹಾಲು ಉಕ್ಕಿಸ್ತಕ್ಕಂಥ ಒಂದು ಶಾಸ್ತ್ರವನ್ನು ಮಾಡ್ತಾರೆ. ಅಥವಾ ಹಾಲಿನಿಂದ ಮಾಡಿರ್ತಕ್ಕಂಥ ಒಂದು ಪದಾರ್ಥಗಳನ್ನೆಲ್ಲ ಇವತ್ತಿನ ದಿವಸ ವಿಶೇಷವಾಗಿ ಮಾಡ್ತಾರೆ. ಪೊಂಗಲ್ ಅಂತಂದ್ರೆ ಅದರಿಂದ ಮಾಡ್ತಕ್ಕಂಥ ಒಂದು ಹೆಸರೇ ಬೇಳೆಯನ್ನು ಹಾಕಿ ಮಾಡ್ತಾರೆ, ವಿಶೇಷ. ಆ ರೀತಿಯಾಗಿರ್ತಕ್ಕಂತಹ ಪದಾರ್ಥಗಳನ್ನೆಲ್ಲವನ್ನು ಕೂಡ ಸ್ವಾಮಿಗೆ ನೈವೇದ್ಯವನ್ನು ಮಾಡಿ ಭಕ್ತಾದಿಗಳಿಗೆಲ್ಲ ಸಮರ್ಪಣೆ ಮಾಡಿ ನಿರ್ವಿಘ್ನವಾಗಿ ಈ ಒಂದು ಕಾರ್ಯ ಪರಿಸಮಾಪ್ತಿ ಆಗಬೇಕು. ಅದಕ್ಕೋಸ್ಕರವಾಗಿ ಕಾಲಕ್ರಿಯಾಯೋಗ್ಯ ಶಿವನಿಗೆ ಸಂತೃಪ್ತಿ ಆಗ್ಬೇಕು ಅಂದ್ರೆ ಯಾವೆಲ್ಲ ಅಭಿಷೇಕಗಳನ್ನ ಯಾವೆಲ್ಲ ನೈವೇದ್ಯಗಳನ್ನ ಇಡಬೇಕಾಗತ್ತೆ? ಹಾಗಾದ್ರೆ ವಿಶೇಷವಾಗಿ ಶಿವನಿಗೆ ಹೇಳಿರ್ತಕ್ಕಂಥ ಒಂದು ಪದಾರ್ಥಗಳಲ್ಲಿ ತಿಲದಿಂದ ಮಾಡಿರ್ತಕ್ಕಂಥ ಒಂದು ಭಕ್ಷ್ಯ ಬಹಳ ವಿಶೇಷ. ಶಿವನಿಗೆ ಮಾಡಿರ್ತಕ್ಕಂಥ ಒಂದು ಪದಾರ್ಥಗಳಲ್ಲಿ ತಿಲದಿಂದ ಮಾಡಿರ್ತಕ್ಕಂಥ ಒಂದು ಪದಾರ್ಥ, ಎಳ್ಳುಂಡೆ ಇರಬಹುದು ಅಥವಾ ಎಳ್ಳಿನಿಂದ ಮಾಡತಕ್ಕಂಥ ಒಂದು ಕಜ್ಜಾಯಗಳಿರಬಹುದು, ಇದೆಲ್ಲವೂ ಕೂಡ ಈಶ್ವರನಿಗೆ ಬಹಳ ಪ್ರಿಯವಂತೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಪದಾರ್ಥಗಳನ್ನು ಈಶ್ವರನಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು. ಮತ್ತೆ ವಿಶೇಷವಾಗಿ ಅಲ್ಲಿ ಕ್ಷೀರೆ ಸೋಮಾಯ ನಮಃ ನೋಡಿ, ನಾವು ಪಂಚಾಮೃತಾಭಿಷೇಕವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಪೀಠ ಪ್ರವೇಶ ಆಗಿರೋದನ್ನ ನೋಡ್ತಾ ಇದೀವಿ ಗುರುಗಳೇ. ನೀವು ಹೇಳದಲ್ಲಿಗೆ ಒಂದು ಅಲ್ಲಿಗೆ ಸಾಧಾರಣವಾಗಿ 5:15 ಆ ಒಂದು ಸಂದರ್ಭದಲ್ಲೇ ಶಿವನ ದರ್ಶನಕ್ಕೆ ರವಿ ಬಂದಿರತಕ್ಕಂತ ಒಂದು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಆ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ನೋಡಿ, ವಿಶೇಷವಾಗಿ ನಿನ್ನೆ ದಿವಸ ಮಕರ ಸಂಕ್ರಮಣ, ಅಲ್ಲಿಯೂ ಕೂಡ ನಾವು ಜ್ಯೋತಿಯನ್ನು ಅಡಿಯಿಂದ ಮುಡಿಯವರೆಗೂ ಕೂಡ ಸೂರ್ಯರಶ್ಮಿ ಸ್ಪರ್ಶವಾಗುತ್ತೆ. ಸ್ಪರ್ಶ ಆಗುತ್ತೆ. ಅದಕ್ಕೋಸ್ಕರವಾಗಿ ನೋಡಿ, ಪಾದಾದಿ ಕೇಶಾಂತಂ ಅಂತ ನಾವು ಹೇಳ್ತೀವಿ. ಪಾದದ ಆದಿಯಾಗಿ ಕೇಶಾಂತರವಾಗಿ ಅಲ್ಲಿ ನಾವು ಶಿವನ ಒಂದು ಕಲ್ಪನೆಯಲ್ಲಿ ನಾವು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಲಿಂಗ ಸ್ವರೂಪವಾಗಿ. ಲಿಂಗ ಅಲ್ಲಿ ಪಾಣಿಪೀಠದಿಂದ ಪ್ರಾರಂಭಗೊಂಡು ಲಿಂಗದ ಕೊನೆಯ ಭಾಗದವರೆಗೂ ಕೂಡ ಸೂರ್ಯ ರಶ್ಮಿಯನ್ನ ಸ್ಪರ್ಶ ಮಾಡ್ತಾನೆ. ರವಿಯು ತನ್ನ ಕಿರಣವನ್ನು ಅಲ್ಲಿ ಸ್ಪರ್ಶ ಮಾಡ್ತಾನೆ ಅಂತಂದ್ರೆ ಅಲ್ಲಿಯೇ ದೀಕ್ಷಿತರು ಹೇಳಿದ್ರು, ವಿಶೇಷವಾಗಿ 2 ನಿಮಿಷಗಳ ಪರ್ಯಂತರವಾಗಿ ಇದ್ರೆ ಅದು ಅತ್ಯಂತ ಶುಭ ಅಂತ. ಇಲ್ಲಿ ಸಾಧಾರಣವಾಗಿ 2 ನಿಮಿಷದ ಹತ್ತತ್ರ ಬಂದು ಹೋಯ್ತು, ಅಲ್ಲಿ ಸ್ಪರ್ಶ ಆಗಿದೆ ಅಂತ ಲೆಕ್ಕ. ಅಲ್ಲಿಗೆ ಶುಭದ ಸೂಚನೆಯೇ ಹೊರತು ಅಶುಭದ ಸೂಚನೆ ಖಂಡಿತವಾಗಿಯೂ ಅಲ್ವೇ ಅಲ್ಲ. ಮತ್ತೆ ಸಾಧಾರಣವಾಗಿ 5-4 ಗಂಟೆ ಏನಿದೆಯಲ್ವಾ, ಇದು ಗೋಧೂಳಿ ಲಗ್ನವೇ ಆಗಿರುತ್ತೆ. ಹಾಗಾಗಿ ಈ ಒಂದು ಗೋಧೂಳಿ ಶುಭ ಲಗ್ನದಲ್ಲಿ ಶಿವನನ್ನ ಸ್ಪರ್ಶಿಸಿರ್ತಕ್ಕಂಥ ಈ ಒಂದು ರವಿಯ ರಶ್ಮಿಯು ಪ್ರಪಂಚಕ್ಕೆ ಖಂಡಿತವಾಗಿಯೂ ಶುಭದ ಸೂಚನೆಯನ್ನೇ ಕೊಡುತ್ತೆ ಹೊರತು ಯಾವುದೇ ರೀತಿಯಾಗಿರತಕ್ಕಂಥ ಅಶುಭಾದಿ ಸೂಚನೆಗಳು ಖಂಡಿತವಾಗಿಯೂ ಇಲ್ಲ ಅಂತಲೇ ತಿಳಿಸ್ತಾರೆ. ಅದ್ಭುತ ಕ್ಷಣ ಅಲ್ವಾ ನೋಡೋದಕ್ಕೆ ಒಂದು ರೀತಿ. ಅದಕ್ಕೋಸ್ಕರವಾಗಿ ನೋಡಿ, ದರ್ಶನಂ ಪಾಪನಾಶನಂ ಅಂತ ಹೇಳ್ತೇವೆ. ದರ್ಶನ ಮತ್ತೆ ಸ್ಪರ್ಶನ ಮತ್ತೆ ಶ್ರವಣ ಕೀರ್ತನ ಸ್ಮರಣ ಪಾದಸೇವ ಅರ್ಚನ ವಂದನ ದಾಸ್ಯ ಆತ್ಮ ಸಮರ್ಪಣೇತಿ ನವಭಕ್ತಿ ಪುಲಕಿತಾಹ ಅಂತ ಹೇಳ್ತೇವೆ. ಅಲ್ಲಿ 9 ರೀತಿಯಾದಂತ ಒಂದು ಭಕ್ತಿಗಳನ್ನ ಭಕ್ತಿ ಪ್ರಧಾನವಾಗಿ ಶಾಸ್ತ್ರ ಹೇಳ್ತೇವೆ. ಅದರಲ್ಲಿ ಈ ಸ್ಪರ್ಶ ಇದನ್ನ ನಾವು ಕಣ್ಣು ತುಂಬಿಕೊಳ್ತಕ್ಕಂಥದ್ದು. ನೋಡಿ, ಪಂಚೇಂದ್ರಿಯಗಳಿಂದ ದೇವತಾ ಸೌಖ್ಯವನ್ನ ಕಾಣಬಹುದು ಅಂತ ಹೇಳ್ತೇವೆ. ನೋಡಿ, ಎಷ್ಟೋ ಜನ ಸಾಕ್ಷಾತ್ತಾಗಿ ಸ್ಪರ್ಶ ಮಾಡಿ ಈಶ್ವರ ಲಿಂಗವನ್ನೇ ಸ್ಪರ್ಶ ಮಾಡಿ ಅದರ ಅನುಭವವನ್ನ ವೇದ್ಯ ಮಾಡ್ಕೊಳ್ತಾರೆ. ಅದು ಅರ್ಚಕರಿಗೆ ಮಾತ್ರ ಸಾಧ್ಯವಿರುತ್ತೆ. ಅಥವಾ ನಾವು ಗೋಕರ್ಣಕ್ಕೆ ಹೋದ್ರೆ ಅಲ್ಲಿ ಆತ್ಮಲಿಂಗವನ್ನು ಸ್ಪರ್ಶ ಮಾಡ್ತಾರೆ. ಅದಕ್ಕೆ ಅಲ್ವಾ ಅವ್ರ ಪಾದ ಸ್ಪರ್ಶ ಮಾಡಿ ಅವ್ರಿಗೆ ಸಿಕ್ಕಂತಹ ಪುಣ್ಯವನ್ನ ನಾವು ಕೂಡ ಪಡ್ಕೊಳ್ಳೋದು.